ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ಅನುಗ್ರಹದ ಒಳ್ಳೆಯ ಒಂದು ದಿನವಾಗಲು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಸ್ವರ್ಗದ ದೇವರು ಸಕಲ ಒಳಿತಿನಿಂದ ನಮ್ಮನ್ನು ಅನುಗ್ರಹಿಸಲಿ. ಇಂದು ಆಲಿಸುವ ವಾಕ್ಯ ಯೋಹಾನನ ಶುಭ ಸಂದೇಶ 21ನೇ ಅಧ್ಯಾಯ 2ರಿಂದ 6ರವರೆಗೆ ವಾಕ್ಯಗಳು. ಸಿಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾಯೇಲನು, ಜೆಬೆದಾಯನ ಪುತ್ರರು ಮತ್ತು ಯೇಸುವಿನ ಇನ್ನಿಬ್ಬರು ಶಿಷ್ಯರು ಒಟ್ಟಿಗೆ ಸೇರಿ ಇದ್ದರು. ಆಗ ಸಿಮೋನ ಪೇತ್ರನು, ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದನು. ಮಿಕ್ಕವರು, ನಾವು ನಿನ್ನೊಡನೆ ಬರುತ್ತೇವೆ ಎಂದರು. ಅವರೆಲ್ಲರೂ ಹೊರಟು ದೋಣಿಯನ್ನು ಹತ್ತಿದರು. ಆ ರಾತ್ರಿಯೆಲ್ಲ ಅವರಿಗೆ ಒಂದು ಮೀನೂ ಸಿಗಲಿಲ್ಲ. ಬೆಳಗಾಗುವಷ್ಟರಲ್ಲಿ ಯೇಸು ತೀರದಲ್ಲಿ ನಿಂತಿದ್ದರು. ಆದರೆ ಅವರು ಯೇಸು ಎಂದು ಶಿಷ್ಯರಿಗೆ ಹೊಳೆಯಲಿಲ್ಲ. ಯೇಸು ಅವರಿಗೆ, ಮಕ್ಕಳೇ, ಊಟಕ್ಕೆ ಏನಾದರೂ ಸಿಕ್ಕಿತೆ ಎಂದು ಕೇಳಿದರು. ಏನೂ ಇಲ್ಲ ಎಂದರು ಅವರು. ದೋಣಿಯ ಬಲಗಡೆಗೆ ಬಲೆ ಬೀಸಿರಿ, ಮೀನುಗಳು ಸಿಗುತ್ತವೆ ಎಂದು ಯೇಸು ಹೇಳಲು ಅವರು ಹಾಗೆಯೇ ಮಾಡಿದರು. ಆಗ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಬಲೆಯನ್ನು ಎಳೆಯಲು ಆಗದೆ ಹೋಯಿತು. ಪ್ರಿಯರೇ, ನಾವು ಒಂದು ದುಡಿತದ ಬಗ್ಗೆ ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಹಲವು ಮಂದಿ ಒಟ್ಟಿಗೆ ಸೇರಿ ಒಂದು ತೀರ್ಮಾನ ತೆಗೆಯುತ್ತಾರೆ, ದುಡಿಯುತ್ತಾರೆ. ಯೋಚಿಸಿದ ರೀತಿ ಅಲ್ಲಿ ಏನೂ ಲಭಿಸುವುದಿಲ್ಲ. ಲೆಕ್ಕಾಚಾರ ಮೇಲ ಕೆಳಗೆ ಆಗುತ್ತದೆ. ಅದು ಅವರಿಗೆ ಬಹಳ ನೋವನ್ನು ಉಂಟು ಮಾಡುತ್ತದೆ. ಪ್ರಿಯರೇ, ವಾಕ್ಯ ಆಲಿಸುವಾಗ ನೀವು ಯೋಚಿಸಿ ನೋಡಿರಿ. ನಾವು ಅನೇಕ ಕಾರ್ಯಗಳನ್ನು ಯೋಚಿಸುತ್ತೇವೆ, ಇದು ನಮಗೆ ತುಂಬಾ ಲಾಭ ನೀಡುತ್ತದೆ. ಆದರೆ ನಾವು ಲೆಕ್ಕಾಚಾರ ಹಾಕಿದ ಹಾಗೆ, ಪ್ಲಾನ್ ಮಾಡಿದ ಹಾಗೆ ಆಗಿರುವುದಿಲ್ಲ. ಅಲ್ಲಿ ನಡೆಯುವುದು ಬಹಳ ನಷ್ಟದಲ್ಲಿ, ನಡುಬೀದಿಯಲ್ಲಿ ಆಗಿಬಿಡುತ್ತದೆ. ಏನು ಲಾಭವೂ ಇರುವುದಿಲ್ಲ, ಏನು ಅಭಿವೃದ್ಧಿಯೂ ಇರುವುದಿಲ್ಲ. ಅನೇಕ ವ್ಯಕ್ತಿಗಳಿಗೆ ಈ ಒಂದು ಅವಸ್ಥೆ ಅನುಭವ ಇರುತ್ತದೆ. ಪ್ರಿಯರೇ, ಅಭಿವೃದ್ಧಿ ಉಂಟಾಗಲು, ಲಾಭ ಉಂಟಾಗಲು, ಬಾಕಿ ಉಳಿಯಲು ಇದಕ್ಕೆಲ್ಲ ದೇವರ ಕೃಪೆ, ಅನುಗ್ರಹ ಬೇಕು. ಹಲ್ಲೆಲೂಯಾ. ಪ್ರಿಯರೇ, ವಾಕ್ಯದಲ್ಲಿ ನಾವು ಆಲಿಸಿದ್ದೆವು. ಬೆಳಗ್ಗೆ ಆಗುವಷ್ಟರಲ್ಲಿ ಯೇಸು ಸ್ವಾಮಿ ಕಡಲ ತೀರದಲ್ಲಿ ನಿಂತಿದ್ದರು. ಆ ನಷ್ಟದ ಸಮಯದಲ್ಲಿ, ಆ ಒಂದು ಶೂನ್ಯ ಅವಸ್ಥೆಯಲ್ಲಿ, ಸುಮ್ಮನೆ ಕಷ್ಟಪಟ್ಟೆ ಎನ್ನುವ ಸಮಯದಲ್ಲಿ ಯೇಸು ಸ್ವಾಮಿ ಅಲ್ಲಿ ಬಂದು ಹೇಳಿದ ಮಾತಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಅವರು ದೇವರ ಮಾತನ್ನು ಆಲಿಸಿ ದುಡಿದಾಗ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟು ಆಯಿತು. ಪ್ರಥಮ ಬಾರಿ ದುಡಿಯುವಾಗ ದೇವರ ಸಹಾಯವನ್ನು ಯಾಚಿಸಿರಲಿಲ್ಲ. ಎಲ್ಲರೂ ಸೇರಿ ಯೋಚಿಸಿದರು, ಆದರೆ ಫಲ ಅಲ್ಲಿ ಲಭಿಸಲಿಲ್ಲ. ಎರಡನೇ ಸಲ ದೇವರ ಇತ್ತ ಪ್ರಕಾರ ಅನುಸರಿಸಿದರು. ಆಗ ಆ ಬಲೆ ತುಂಬಿತ್ತು. ಶೂನ್ಯತೆ ಹೋಗಿ, ದುಃಖ ಹೋಗಿ, ಆನಂದ ಬಂದಿತ್ತು. ಹಲ್ಲೆಲೂಯಾ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸಿ ಆ ದಿನವನ್ನು ಆರಂಭಿಸುವಾಗ, ಒಂದು ಕೆಲಸವನ್ನು ಪ್ರಾರಂಭಿಸುವಾಗ, ಓದಲು ಪ್ರಾರಂಭಿಸುವಾಗ, ನೀವು ಯಾರೇ ಆಗಿರಿ, ನಿಮ್ಮ ಕಾರ್ಯಗಳು ದೇವರ ಮಾತನ್ನು ಆಲಿಸಿ ಆರಂಭಿಸುವಾಗ ನಮಗೆ ಅದರ ಮೇಲೆ ಸುರಿಯುವ, ತುಂಬುವ ಅನುಭವ ಉಂಟಾಗುತ್ತದೆ. ಹಲ್ಲೆಲೂಯಾ. ಅಲ್ಲಿ ನಮಗೆ ನಷ್ಟದ ಅನುಭವ ಹೇಳಲು ಇರುವುದಿಲ್ಲ. ಈ ವಾಕ್ಯ ಆಲಿಸುವಾಗ ನೀವು ಯೋಚಿಸಿರುವುದಿಲ್ಲ, ಇಂದಲ್ಲ ನಾಳೆ ವಿಶ್ವಾಸದಿಂದ ಪ್ರಾರ್ಥಿಸುವ ನಿಮಗೆ ಲಭಿಸುವ ಅನುಗ್ರಹಗಳು, ಲೆಕ್ಕಗಳು ವಿಶ್ವಾಸದ ಕಣ್ಣಿಂದ ಕಾಣಲು ಸಾಧ್ಯ. ಪ್ರಿಯರೇ, ನಮಗೆ ಹೀಗೆ ವಿಶ್ವಾಸದಿಂದ ಪ್ರಾರ್ಥಿಸೋಣ, ಧ್ಯಾನಿಸೋಣ. ಇದು ದಿನಕ್ಕೆ ಒಂದು 50 ಸರಿ ಆದರೂ ನಮ್ಮ ಮನಸ್ಸಿನಲ್ಲಿ ಧ್ಯಾನಿಸೋಣ. ಒಂದು ದೋಷವೂ ನನಗೆ ಬರುವುದಿಲ್ಲ, ಒಂದು ಕೆಡುಕು ನನ್ನನ್ನು ಮುಟ್ಟುವುದಿಲ್ಲ, ನನಗೆ ಹಾನಿಯೊಂದು ಸಂಭವಿಸುವುದಿಲ್ಲ. ನಮಗೆ ಹೀಗೆ ವಿಶ್ವಾಸಿಸಿ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಇರೋಣ. ಪ್ರಿಯರೇ, ನಮಗೆ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೆ ಬಿಡುಗಡೆ ಉಂಟಾಗಲು ಪ್ರಾರಂಭವಾಗುತ್ತದೆ. ನಮ್ಮ ಅವಸ್ಥೆಗೆ ಬದಲಾವಣೆ ಬರುತ್ತದೆ. ಹಲ್ಲೆಲೂಯಾ. ನಮಗೆ ದೇವರಲ್ಲಿ ಸಂಬಂಧ ಇರುವ ವ್ಯಕ್ತಿಯಾಗೋಣ. ಆಮೆನ್. ಹಲ್ಲೆಲೂಯಾ. ನೀವು ನಿಮ್ಮ ಪ್ರಿಯರಿಗೆ ಹೀಗೆ ಪ್ರಾರ್ಥಿಸಲು ಹೇಳಿ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಬಲೆ ತುಂಬಿದ ರೀತಿ ದೇವರ ಜೊತೆಗೆ ಇರುವ ನಿಮ್ಮ ಜೀವನ ತುಂಬುತ್ತದೆ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು,
ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.